ಪ್ರತಾಪ್ ಸಿಂಹಗೆ ಲೋಕ ಟಿಕೆಟ್ ಕೈ ತಪ್ಪುವಂತಹ ಚರ್ಚೆ ಆಗ್ತಾ ಇರೋ ಬೆನ್ನಲ್ಲೇ ಪ್ರತಾಪ್ ಸಿಂಹ ಬೆನ್ನಿಗೆ ಈಗ ಬಿಜೆಪಿ ಕಾರ್ಯಕರ್ತರು ನಿಂತ್ಕೊಂಡಿದ್ದಾರೆ. ಟಿಕೆಟ್ ಕೈ ತಪ್ಪುವ ವಿಚಾರಕ್ಕೆ ಕಾರ್ಯಕರ್ತರು ಗರಂ ಆಗಿದ್ದಾರೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಿಎಸ್ವೈ ವಿರುದ್ಧ ಕಿಡಿಕಾರಿದ್ದಾರೆ. ಹೊಂದಾಣಿಕೆ ರಾಜಕಾರಣ ಮಾಡದ ಸಂಸದನ ಪರ ಧ್ವನಿ ಎತ್ತುತ್ತಾ ಇದ್ದಾರೆ ಕಾರ್ಯಕರ್ತರು. ಪ್ರಬಲ ಹಿಂದೂ ನಾಯಕನಿಗೆ ಟಿಕೆಟ್ ನೀಡಿ ಅನ್ನುವಂತಹ ಪಟ್ಟು ಹಿಡಿದಿದ್ದಾರೆ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು. ಕೊಡಗು ಮೈಸೂರು ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಚರ್ಚೆ ಕೂಡ ಆಗಿದೆ ಸಭೆಗಳಲ್ಲಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ವಿಜೇಂದ್ರ ಕೊಟ್ರು, ಆರ್ ಅಶೋಕ್ ಕೊಟ್ರು. ಅದಾದ ನಂತರ ಈಗ ಆಗ್ತಾ ಇರುವಂತ ಬೆಳವಣಿಗೆ ಇದು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಕಾರ್ಯಕರ್ತರು ಮುನಿಸಿಕೊಂಡಿದ್ದಾರೆ ಪ್ರತಾಪ್ ಸಿಂಹ ಅವರ ವಿರುದ್ಧ. ಸೊ ಹಾಗಾಗಿ ನೋಡ್ತೀವಿ, ವಿಚಾರ ಮಾಡ್ತೀವಿ ಅನ್ನೋದನ್ನ ರಾಜ್ಯ ನಾಯಕರು ಹೇಳ್ತಿದ್ರು. ಆದ್ರೆ ಅದೇ ಬೆಂಬಲಿಗರು ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಪಟ್ಟು ಹಿಡಿದಿದ್ದಾರಂತೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಖಂಡಿತ ನೋಡಿ, ಎಲ್ಲೋ ಒಂದ್ ಕಡೆ ಹಿಂದುತ್ವದ ವಿಚಾರ ಚರ್ಚೆ ಆದಾಗ, ಎಲ್ಲೋ ಒಂದ್ ಕಡೆ ಹೊಂದಾಣಿಕೆ ರಾಜಕೀಯ ಚರ್ಚೆ ಆದಾಗ ಪ್ರತಾಪ್ ಸಿಂಹ ಅವರು ಮೊದಲ ಸ್ಥಾನದಲ್ಲಿರ್ತಾರೆ. ಅಂದ್ರೆ ಹಿಂದುತ್ವ ಇರ್ಬೋದು ಅಥವಾ ಹಿಂದುತ್ವದ ಪರವಾಗಿ ಹೋರಾಟ ಮಾಡುವಂತಹ ಕಾರ್ಯಕರ್ತರ ಬೆನ್ನಿಗೆ ನಿಲ್ಲುವಂತಹ ನಾಯಕ ಪ್ರತಾಪ್ ಸಿಂಹ ಅವರು ಆ ಲಿಸ್ಟ್ ಅಲ್ಲೂ ಕೂಡ ಇರ್ತಾರೆ. ಅದೇ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳದಂತಹ ರಾಜಕಾರಣಿ ಅಂತ ಇದ್ರೆ ಅದು ಪ್ರತಾಪ್ ಸಿಂಹ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಕರ್ತರು ಹಾಗೆ ಬಿಜೆಪಿ ನಾಯಕರು ನಂಬಿರುವಂತದ್ದು. ಎಲ್ಲೋ ಒಂದ್ ಕಡೆ ಲೋಕಸಭಾ ಟಿಕೆಟ್ ಮೈಸೂರು ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಅವರಿಗೆ ಕೈ ತಪ್ಪುವ ಸಾಧ್ಯತೆಗಳು ಇದೆ ಅಂತ ಚರ್ಚೆ ಬಂದ ಬೆನ್ನಲ್ಲೇ ಒಂದಷ್ಟು ಕಾರ್ಯಕರ್ತರು ಮುಖಂಡರು ಈಗಾಗಲೇ ಅವರ ಪರವಾಗಿ ಅಂದ್ರೆ ಅವರ ಬೆನ್ನಿಗೆ ನಿಂತಿರುವಂತದ್ದು. ಕೇವಲ ಅವರ ಪರವಾಗಿ ನಿಲ್ಲುವ ಜೊತೆಗೆ ರಾಜ್ಯ ನಾಯಕರ ಮೇಲೂ ಒಂದಷ್ಟು ಕಿಡಿಕಾರ್ತಾ ಇರುವಂತದ್ದು ಗಮನಿಸಬಹುದು. ಅಂದ್ರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಚರ್ಚೆ ಆದಾಗ ರಾಜ್ಯ ನಾಯಕರು ಏನಾದರೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಕೂಡ ಚರ್ಚೆ ಮಾಡಿದಾರಂತ ಒಂದಷ್ಟು ಆಕ್ರೋಶವನ್ನ ಕಾರ್ಯಕರ್ತರು ಈಗಾಗಲೇ ರಾಜ್ಯ ನಾಯಕರ ಮೇಲೆ ಆಗ್ತಾ ಇರುವಂತದ್ದು. ವಿಜೇಂದ್ರ ಅವರು ಇರ್ಬೋದು, ಹಾಗೆ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪ ಅವರ ಮೇಲೆ ಮತ್ತೆ ಪುನಃ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇರುವಂತದ್ದು. ಅಂದ್ರೆ ಪ್ರತಾಪ್ ಸಿಂಹ ಅಂತಹ ಕ್ಯಾಂಡಿಡೇಟ್ಗೆ ಅಥವಾ ಪ್ರತಾಪ್ ಸಿಂಹ ಅಂತ ನಾಯಕನಿಗೆ ಮತ್ತೆ ಟಿಕೆಟ್ ಕೊಡಬೇಕು, ಮತ್ತೆ ಅವರು ಸಂಸದರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕರ್ತರು ಈಗ ಅವರ ಬೆನ್ನಿಗೆ ನಿಂತಿರುವಂತದ್ದು ನಾವು ಗಮನಿಸಬಹುದು. ಸಭಾ, ಥ್ಯಾಂಕ್ ಯು ಗಣಪತಿ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಗ್ತಾ ಇದೆ, ನೀವು ಗಮನಿಸಬಹುದು. ಸೊ ಬೇರೆ ಬೇರೆ ಪೋಸ್ಟ್ಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಮೂಲಕ, ಪೋಸ್ಟ್ ಮಾಡೋ ಮೂಲಕ ಪ್ರತಾಪ್ ಸಿಂಹ ಅವರಿಗೆ ಬೆಂಬಲವನ್ನು ಅವರ ಬೆಂಬಲಿಗರು ಸೂಚಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.